ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಸೊ ಬಿಗ್ ಬಾಸ್ ಸೀಸನ್ 11 ಶುರುವಾಯಿತು. ಸೊ ಈಗ ಈ ಒಂದು ಬಿಗ್ ಬಾಸ್ ಸೀಸನ್ 11ಕ್ಕೆ ಹೋಗ್ತಾ ಇರುವಂತಹ ಕಂಟೆಸ್ಟೆಂಟ್ ಯಾರು ಅಂತ ಅಂದ್ರೆ ಧನ್ರಾಜ್ ಆಚಾರ್. ಸೊ ಧನ್ರಾಜ್ ಆಚಾರ್ ಅಂತ ಬಂದಾಗ ನೀವು ಅವರ ವಿಡಿಯೋಸ್ಗಳನ್ನ ನೋಡಿರ್ತೀರಾ. ಪಕ್ಕಾ ಕಾಮಿಡಿ, ಒಂದಷ್ಟು ಕಂಟೆಂಟ್ಗಳ ಮೂಲಕ ಜನಗಳನ್ನ ಸಿಕ್ಕಾಪಟ್ಟೆ ರಂಜಿಸ್ತಾ ಇರುವಂತ ಹುಡುಗ. ಅಂಡ್ ಇತ್ತೀಚೆಗೆ ತಾನೇ ಅಬ್ಬಬ್ಬ ಅಂತ ಒಂದು ಸಿನಿಮಾ ಕೂಡ ಮಾಡಿ ಸಿನಿಮಾಗೂ ಕೂಡ ಎಂಟ್ರಿ ಆದ್ರು. ಸೊ ಇವರು ಈಗ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ. ಈಗಾಗಲೇ ಕಾಲಿಟ್ಟಾಗಿದೆ. ಅಂಡ್ ಬಿಗ್ ಬಾಸ್ ಮನೆ ಅಂತ ಬಂದಾಗ ಒಂದಷ್ಟು ಫನ್ ಮಾಡೋಕ್ಕೆ ಒಂದು ಕ್ಯಾರೆಕ್ಟರ್ ಇರಲೇಬೇಕಾಗುತ್ತೆ. ಅಂಡ್ ಆ ಒಂದು ಫನ್ನ ತುಂಬುವಂತ ಜಾಗ ಯಾರು ಅಂತಂದ್ರೆ ನನ್ನ ಪ್ರಕಾರ ಓಕೆ. ಸೊ ಇವ್ರನ್ನ ತಗೊಂಡಿರೋದು ಒಂದು ರೀತಿಯಲ್ಲಿ ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ಅಂಡ್ ಇವರ ಒಂದಷ್ಟು ವಿಡಿಯೋಸ್ಗಳನ್ನೆಲ್ಲ ನಾವು ನೋಡ್ತಾ ಇದ್ರೆ ಅವರ ಒಂದು ಫ್ಯಾಮಿಲಿನ ಇಟ್ಕೊಂಡು ಆ ಫ್ಯಾಮಿಲಿ ಅವ್ರ ಹತ್ರನೂ ಕೂಡ ಒಂದಷ್ಟು ಆಕ್ಟಿಂಗ್ ಸ್ಕಿಲ್ಸ್ನ ತೆಗೆಸಿ ಒಂದಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಕೂಡ ಈಗಾಗಲೇ ಅವ್ರು ಮಾಡಿದ್ದಾರೆ. ಆ್ಯಂಡ್ ಅವರು ಈಗ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇರುವಂಥದ್ದು. ಆ್ಯಂಡ್ ಈ ಹಿಂದೆನೂ ನಾವು ಅವರ ಒಂದು ಆಕ್ಟಿಂಗ್ ಸ್ಕಿಲ್ಸ್ನ ನೋಡಿದ್ದೀವಿ ಅಂತ ಅಂದರೆ ಗಿಚ್ಚಿ ಗಿಲಿ ಸೀಸನ್ 2ನಲ್ಲೂ ಕೂಡ ಅವರು ಭಾಗವಹಿಸಿದ್ರು. ಅಲ್ಲೂ ಒಂದಷ್ಟು ಸ್ಕಿಟ್ಗಳ ಮೂಲಕ ಜನಗಳಿಗೆ ಕೂಡ ಬಹಳನೇ ಹತ್ರ ಆಗಿದ್ರು. ಸೊ ಧನ್ರಾಜ್ ಆಚಾರ್ ಮೂಲತಃ ಬಂದ್ಬಿಟ್ಟು ಕರಾವಳಿ ಸೈಡ್ ಅವರು. ಸೊ ಅವರು ಈಗ ಬಂದಿರುವಂಥದ್ದು ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಒಂದಷ್ಟು ಎಂಟರ್ಟೈನ್ ಮಾಡ್ತಾರೆ ಅಂತ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ರೀಸೆಂಟಾಗಿ ಅವ್ರಿಗೆ ಒಂದು ಹೆಣ್ಣು ಮಗು ಕೂಡ ಆಗಿದೆ. ಹಾಗಾಗಿ ಆ ಒಂದು ಹೆಣ್ಣು ಮಗುನ ಪಾಲನೆ ಪೋಷಣೆ ಬಿಟ್ಟು ಸದ್ಯಕ್ಕೆ ಈಗ ಅವರು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇರುವಂಥದ್ದು. ಹೆಂಗೆ ಆ ಒಂದು ಹೆಣ್ಮಗುನ ಬಿಟ್ಟಿರ್ತಾರೆ, ಹೆಂಗೆ ಅವರ ಒಂದು ಕುಟುಂಬನ ಬಿಟ್ಟಿರ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿ ಕಾಡ್ತಾ ಇದೆ. ಆ್ಯಂಡ್ ಅವರು ಒಂದು ಆ್ಯಕ್ಟಿಂಗ್ ಕರಿಯರ್ನ ಚೂಸ್ ಮಾಡಿದಾಗ ಸಂಪೂರ್ಣವಾಗಿ ಅವರ ಒಂದು ಕುಟುಂಬನೇ ಧನ್ರಾಜ್ ಆಚಾರ್ಗೆ ಇಲ್ಲಿ ಸಪೋರ್ಟ್ ಕೂಡ ಮಾಡ್ತಾ ಇದ್ರು. ಸೊ ಈ ಒಂದು ಸಂದರ್ಭದಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟರ ಮಟ್ಟಿಗೆ ಆಟವನ್ನು ಆಡ್ತಾರೆ. ಆ್ಯಂಡ್ ಯಾಕೆಂದರೆ ನಾನು ಆವಾಗಲೇ ಹೇಳ್ದಂಗೆ ಈಗ ತಾನೇ ಹೆಣ್ಣು ಮಗು ಆಗಿದೆ, ಮುದ್ದಾದ ಹೆಣ್ಣು ಮಗು. ಸೊ ಆ ಮಗುನ ಬಿಟ್ಟು ಒಂದಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೇಲಿ ಇರಬೇಕು ಅಂತಂದರೆ ಒಂದು ದೊಡ್ಡ ಟಾಸ್ಕ್ ಕೂಡ ಹೌದು. ನನ್ನ ಪ್ರಕಾರ ಒಂದು ಎಂಟರ್ಟೈನ್ಮೆಂಟ್ ಕೂಡ ಕೊಡ್ತಾರೆ. ಜೊತೆಗೆ ಇನ್ನೊಂದು ಹೇಳಬೇಕು ಅಂತಂದರೆ ಸ್ವಲ್ಪ ಒಂದಷ್ಟು ಎಮೋಷನ್ ಕೂಡ ಇದ್ದಾರೆ ಆ ವ್ಯಕ್ತಿ. ಸೊ ಆ ಎರಡೂ ಯಾವ ರೀತಿಯಾಗಿ ಕ್ಯಾರಿ ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ನೋಡ್ತಾರಲ್ಲ. ಸೊ ನಾವು ಧನ್ರಾಜ್ ಆಚಾರ್ನ ಹೊರಗಡೆ ನೋಡಿರುವಂಥದ್ದು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಹೌದು. ಒಂದೊಳ್ಳೆ ಫನ್ ಮಾಡ್ತಾರೆ, ಒಂದೊಳ್ಳೆ ಕಾಮಿಡಿ ಕೂಡ ಒಳ್ಳೆ ಟೈಮಿಂಗ್ ಇದೆ, ಕಾಮಿಡಿ ಟೈಮಿಂಗ್ ಬಹಳ ಚೆನ್ನಾಗಿದೆ. ಸೊ ಬಿಗ್ ಬಾಸ್ ಮನೆ ಒಳಗಡೆ ಯಾವ ರೀತಿಯಾಗಿ ಇರ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಆಟ ಆಡ್ತಾರೆ ಅಂತ. ಆ್ಯಂಡ್ ಸದ್ಯಕ್ಕೆ ಬಂದಿರುವಂಥ ಮಾಹಿತಿ ಪ್ರಕಾರ ಬಿಗ್ ಬಾಸ್ ಸೀಸನ್ 11ಕ್ಕೆ ಈಗ ಧನ್ರಾಜ್ ಆಚಾರ್ ಕಾಲಿಟ್ಟಿದ್ದಾರೆ. ನೋಡೋಣ ಎಷ್ಟು ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಅವರು ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾರೆ ಅಂತ. ಸಾಕು, ಪ್ರತಿ ಸಲ ಹೀಗೆ ಮಾಡ್ತಿ. ನಿಂಗೆ ಹಾಕುವಾಗ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಲಿಕ್ಕೆ ಆಗೋದಿಲ್ವಾ? ಸ್ವಲ್ಪ ಇರೋದು ಎಲ್ಲರೂ ವೇಸ್ಟ್ ಆಗ್ತದೆ. ಸರಿ ಹಾಕು. ಅಲ್ಲ ಈಗ ನಂಗೆ ಆಗ್ತಿದ್ದಿ, ಮದುವೆ ಮುಂಚೆ ಏನ್ ಮಾಡ್ತಿದ್ದೆ? ನಮ್ಮನೆ ನಾಯಿಗೆ ಹಾಕ್ತಿದ್ದೆ. ಇದು ಬಿಗ್ ಬಾಸ್ನ ಹೊಸ ಅಧ್ಯಾಯ. ಸ್ವರ್ಗ ನರಕ ಎರಡೂ ಇದೆ.